ನೋಡಿ ಇದರಲ್ಲಿ ಸೂಪರೆಲ್ಲ ಇಷ್ಟಿದ್ದರೂ ಪಾಲ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಜಾಗ ಸಿಕ್ಕರೆ ಎಲ್ಲಾದರೂ ರಾಣಿ ಸೆಲ್ ಮಾಡುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಆಡಿ ಲಾರ್ವ ಆಗಿದೆ. ಇಲ್ಲಿ ಕಡೆ ಸೈಡಿಗೆ ಕಟ್ಟಿದ್ದು ಇದೆಲ್ಲ ಅದೇ ಥರ ಆಗಿದೆ. ಎಲ್ಲ ಸ್ವಲ್ಪ ಗ್ಯಾಪ್ ಸಿಕ್ಕದಲ್ಲಿ ಎಲ್ಲೇ ಇದ್ದರೂ ಹೊಸ ರಟ್ಟಲ್ಲಿ ಆಲ್ಮೋಸ್ಟು ರಾಣಿ ಕಣ ಮಾಡೋದು. ರಾಣಿ ಕಣ ಆಗಿದೆ. ಇದನ್ನು ಇವತ್ತು ನಾನು ಡಿವೈಡ್ ಮಾಡಿದ್ರೆ ಓಕೆ, ಡಿವೈಡ್ ಮಾಡಿಲ್ಲ ಇನ್ನೊಂದು ಸೂಪರ್ ಏರಿಸ್ತೀನಿ ಅಂದರು ಸೂಪರ್ ಒಂದಲ್ಲ 10 ಬೇಕಿದ್ರು ಏರಿಸಿ, ಅವಕ್ಕೆಲ್ಲ ಸಮಸ್ಯೆನೇ ಇಲ್ಲ. ನೀವು 1 ಏರಿಸಿ 10 ಏರಿಸಿ ಅವು ಮಾಡೋದು ಮಾಡ್ತಾನೆ ಇರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಈ ರಾಣಿ ಕಣ ಮಾಡಿದಾಗ ತೆಗಿಬೇಕಿದ್ರೆ ನೀವು ಮೊದಲನೇ ಸತಿ ಆದಾಗ ಓಕೆ ರಾಣಿ ಕಣನ ಕೆಳಗಡೆ ಮಾಡಿತ್ತು ತೆಗಿತೀರ, 2ನೇ ಸಲನೂ ತೆಗಿತೀರ, 3ನೇ ಸಲ ಅದು ಕೆಳಗಡೆನೂ ಅಲ್ಲ ಮಧ್ಯನೂ ಮಾಡುತ್ತೆ, ಬೇಸ್ ಹಾಕಿ ಕೂಡ ಹಾರುತ್ತೆ. ನೀವು ತೆಗಿತಾಯಿದ್ರೆ ಒನ್ ಟೈಮ್ ಅವು ಹಾರಬೇಕು ಅಂತ ಮೆಂಟಾಲಿಟಿ ಬಂತು ಅಂದರೆ ಫುಡ್ಡು ಶಾರ್ಟೇಜ್ ಆಗಬೇಕು, ಇಲ್ಲ ಮನೇಲಿ ಜನ ಕಡಿಮೆ ಆಗಬೇಕು. ಇದು 2 ಆಪ್ಷನಿಂದ ನೀವು ಕಡಿಮೆ ಮಾಡ್ಕೋಬೋದು. ಆಯಿತಾ? ಇಲ್ಲಿ ಏನಿದೆಯಲ್ಲ, ಪ್ರತಿಯೊಂದು ಬಾಕ್ಸಲ್ಲೂ ಕೂಡ ರಾಣಿ ಕಣ ಇದೆ. ರಾಣಿ ಕಣ ಮಾಡಿಲ್ಲ ಅನ್ನೋದು ಯಾವುದೇ ಇಲ್ಲ. ಏನಿದೆಯಲ್ಲ ಅಲ್ಲಿ ಯಾವುದೋ ಒಂದು ಬಾಕ್ಸು ವೀಕ್ ಇದೆ, ಇನ್ನೊಂದು ಅಲ್ಲಿ 6 ಫ್ರೇಮ್ ಬಾಕ್ಸು ಸೂಪರ್ ಹತ್ತಿದೆ. ಅದು ಕೂಡ ಗಂಡುಳ ಇಲ್ಲ ಅಂತ ಗಂಡುಳದ ರಟ್ಟು ಮಾಡ್ತಾಯಿದೆ. ಗಂಡುಳದ ರಟ್ಟು ಮಾಡಿದರೆ ಅದು ಕೂಡ ರೆಡಿ. ಇದರಲ್ಲಿ ಇನ್ನೂ ಗಂಡುಳ ರೆಡಿ ಆಗಿಲ್ಲ, ಬಂದಿಲ್ಲ. ಇಲ್ಲಿ ಮಧ್ಯೆ ಒಂದು ಫ್ರೇಮ್ ಇಟ್ಟಿದ್ದೀನಲ್ಲ, ಈ ಫ್ರೇಮ್ ಏನಿದೆಯಲ್ಲ, ಈ ಮಧ್ಯೆ ಇರೋ ಫ್ರೇಮಲ್ಲಿ ಗಂಡುಳ ಇನ್ನೂ ಮರಿಗಳಿವೆ, ಅಂದರೆ ಮೊಟ್ಟೆ ಹಾಕಿ ಇನ್ನೂ ಲಾರ್ವಾ ಸ್ಟೇಜಲ್ಲಿದೆ. ಆಗಲೇ ಬೇಸ್ ಹಾಕಿದೆ, ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದಷ್ಟು ಇದೆಲ್ಲ ಅರ್ಧ ಹಾಕಿದ್ದ ಗಂಡುಳ. ಇಲ್ಲಿ ಮೇಲುಗಡೆ ಸ್ವಲ್ಪ ಗಂಡುಳ ಇದೆ, ಆ ಗಂಡುಳ ಇನ್ನೂ ಹೊರಗಡೆ ಬಂದಿಲ್ಲ. ಇದು ಹೆಂಗೆ ಗಂಡುಳ ಅಂತ ಗೊತ್ತಾಯ್ತು ಗೊತ್ತಾ? ಅದ್ರ ನೋಡಿ, ಆ ತೋಟ ಏನಿದೆಯಲ್ಲ ಹೋಲು, ಆ ರಂಧ್ರದ ಸೈಜ್ ದೊಡ್ಡ ಇದೆ, ಅದರಿಂದ ಗೊತ್ತಾಗುತ್ತೆ. ನೋಡಿ ಈ ಕಡೆ ಇರೋದು ಅದೇ, ಇಲ್ಲಿ ಮೇಲ್ಗಡೆ ಮಾಡ್ತಾ ಇರೋದು ಕೂಡ ಅದೇ ನೋಡಿ. ಇಲ್ಲ ಆಲ್ರೆಡಿ ಇದೆ ಸ್ವಲ್ಪ. ಈ ಥರ ಒನ್ ಟೈಮ್ ಹಾರಬೇಕು ಅಂದರೆ ಅವು ಹಾರ್ತವೆ. ನೀವು ಸುಮಾರಿಗೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಜಾಗ ಬೇಕಿದ್ರೆ ಶಿಫ್ಟ್ ಮಾಡಿ, ವ್ಯತ್ಯಾಸನೇ ಇಲ್ಲ, ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಹುಳನೇ ಈಗ ನೋಡಿ, ಇದರಲ್ಲಿ 3 ಫ್ರೇಮ್ ತೆಗಿತಿದ್ದೀನಿ, 3 ಅಥವಾ 2 ತೆಗಿತೀನಿ, ನೋಡೋಣ ಎಷ್ಟಾಗ್ಬೋದು ಅಂತ. ಆಮೇಲೆ ಅಲ್ಲಿ ಯಾವುದು 2 ಪಡೆ ಹಾರಿಸಿದೆಯಲ್ಲ, ಆ ಪಡೆ ನಾನು ಸರಿಯಾಗಿ, ಇಲ್ಲೇನಿದೆಯಲ್ಲ ಈ ಪಡೆ 2 ಪಡೆ ಹಾರಿಸಿದೆ ಅಂತಲ್ಲ, ಸರಿಯಾಗಿ ನಾನು 15 ದಿನದ ಹಿಂದೆ ನೋಡಿದ್ದೆ. 18 ದಿನದ ಹಿಂದೆ ಅದನ್ನು ಪಾಲ್ ಮಾಡಿದ್ದೆ. 15 ದಿನದ ಹಿಂದೆ ನೋಡಿದ್ದೆ ಕ್ವೀನ್ ಅದರಲ್ಲೇ ಇದೆಯೋ ಇಲ್ಲೋ ಅಂತ. ನಾನು ಕ್ವೀನ್ ನೋಡ್ದನ್ನು ಬ್ಲೈಂಡ್ ಡಿವೈಡ್ ಮಾಡಿದ್ದೆ, ನೋಡಿದ್ದೀನಿ 15 ದಿನದ ಹಿಂದೆ. ಅವತ್ತು ಕೂಡ ಅದರಲ್ಲಿ ಇರಲಿಲ್ಲ, ಅಷ್ಟು ಲೈಟಾಗಿ ಪರಾಗಾಯಿತು ಸ್ವಲ್ಪ ಓಕೆ ಅಂತ. ಒಂದು ವಾರದಲ್ಲಿ 7 ಫ್ರೇಮಲ್ಲಿ 4 ಫ್ರೇಮ್ ಇದ್ದರೂ ಕೂಡ ಇನ್ನೊಂದು ಫ್ರೇಮ್ ಸ್ವಲ್ಪ ಕಟ್ಟಿತ್ತು ಅರ್ಧ. ಒಳ್ಳೆ ಎಲ್ಲ ಆರಿದೆ, ಒಳ್ಳೆ ಸ್ಟ್ರೆಂತ್ ಇತ್ತು. ಈಗೇನು ಮಾಡೋಣ ಈ ಥರ ಇದ್ದರೆ. ಅದಕ್ಕೆ ನೀವು ರಾಣಿ ಕಣ ಮಾಡಿದಾಗ 1 ಟೈಮು 2 ಟೈಮ್ ಆದರೆ 3ನೇ ಸಲ ನೀವು ಫ್ರೇಮಿನ ಪ್ರತಿಯೊಂದು ಇಂಚಿಂಚೂ ನೀವು ಮಧ್ಯ ಸರಿಯಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಫ್ರೇಮಿನ ಮಧ್ಯ ಎಲ್ಲ ಬೇಸ್ ಹಾಕಿ ಹಾರುತ್ತೆ. ಸೀಲ್ ಆಗಬೇಕು ಅನ್ನೋದು ಇಲ್ಲ. ಫಸ್ಟ್ ರೌಂಡ್ ಸೀಲ್ ಆದಮೇಲೆ ಹಾರುತ್ತೆ, ಸೆಕೆಂಡ್ ರೌಂಡು ಸೀಲ್ ಆದಮೇಲೆ ಹಾರೋಕ್ಕೆ ಟ್ರೈ ಮಾಡುತ್ತೆ. ಅಷ್ಟರೊಳಗಡೆ ನೀವು ಕಟ್ ಮಾಡಿದ್ರೆ ಅದನ್ನು ಡ್ಯಾಮೇಜ್ ಮಾಡಿದ್ರೆ 3ನೇ ಸಲ ಬೇಸ್ ಹಾಕಿನೇ ಹಾರುತ್ತೆ, ಇಲ್ಲ ಮಧ್ಯ ಎಲ್ಲರೂ ರಾಣಿ ಸೆಲ್ ಮಾಡುತ್ತೆ. ಈ ಥರ ಬರುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡಿ ಸರಿಯಾಗಿ ನೋಡಿ. ಅದಕ್ಕೆ ಆ ಥರ ಆಗ್ಲಿಕ್ಕೆ ಏನು ಕಡಿಮೆ ಮಾಡ್ಬೋದು ಅಂದರೆ, ಇಲ್ಲಿ ಎಂಟ್ರೆನ್ಸಲ್ಲಿ ಕಡ್ಡಿ ಹಾಕಿ ಕೊಡ್ತೀವಿ, ಸ್ವಲ್ಪ ಹೈಟ್ ಮಾಡಿ. ಇಲ್ಲಿ ಯಾವುದೂ ಈಗ ಸದ್ಯ ಮಾಡಿಲ್ಲ ಅಂತ ಅನಿಸುತ್ತೆ. ಕಡ್ಡಿ ನೋಡಿ ಇಲ್ಲಿದೆ, ಈ ಬಾಕ್ಸ್ ಇದೆ ನೋಡಿ. ಈ ಥರ ಕಡ್ಡಿ ಕೊಟ್ಟಾಗ ಗಾಳಿ ಆಡೋದು ಜಾಸ್ತಿಯಾಗಿ ಕೆಳಗಡೆ ರಾಣಿ ಕಣ ಮಾಡಲ್ಲ ಅಂತ ಒಂದು ನಮ್ಮಲ್ಲಿ ಹೇಳ್ತಾರೆ. ಕೆಳಗಡೆ ಗಾಳಿ ಜಾಸ್ತಿ ಆಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಆ ಥರ ಕಡ್ಡಿ ಇಟ್ಟು ಕೊಡ್ಬೋದು. ಆದರೂ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಎಕ್ಸ್ಟ್ರಾ ಬಾಕ್ಸ್ ಇಲ್ಲ ಅಂದರೆ ಈ ಥರ 4 ಫ್ರೇಮ್ ಬಾಕ್ಸ್ ತಂದು ಇಟ್ಕೊಳ್ಳಿ. ಯಾವಾಗಾದರೂ ಅದು ಯೂಸ್ ಆದರೂ ಆಯಿತು. 2 ಫ್ರೇಮ್ ತೆಗೆದಿಡಿ, ಆಮೇಲೆ ಇಡಿ. ಫುಲ್ ಫ್ರೇಮ್ ತೆಗೆದಿಡಬೇಕು. ಇದಕ್ಕೊಂದು ರಾಣಿ ಇದ್ದಿದ್ದರೆ ಇದು ರೆಡಿ. ಈ ಕಾಲೋನಿ ಅಷ್ಟು ಸ್ಟ್ರೆಂತ್ ಇದೆ ಇದೀಗ. ಓಕೆನಾ? ಓಕೆ, ಬಾಯ್.